ಮಾಮ್ ಒಂದ್ ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಒಂದ್ ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರೆದಿರ್ಲಿಲ್ಲ. ಯಾಕೆ, ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವ್ನ ಕರೆದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ, ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು, ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬೇಡ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡವ್ರಿಗೆ ಊಟ ಕಳಿಸ್ತಾರೆ, BPL ಕಾರ್ಡ್ ರೇಷನ್ ಅಂಗಡಿಲಿ. ಒಂದೊಂದಲ್ಲ